ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ, ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಲಾರ್ಥ. ಕೆಟ್ಟ ಮಾತುಗಳನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ, ಬಾಣದಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಕುಚೈಲನ ಕಥೆಯನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಹೆಂಡತಿಯ ಪ್ರೇರಣೆಯಿಂದ ದ್ವಾರಕೆಗೆ ಹೋದ ಕುಚೈಲ ದ್ವಾರಕೆಯಲ್ಲಿ ಕೃಷ್ಣನ ಅಪಾರವಾದ ಆದರವನ್ನು ಪಡೆದು ತಾನು ತನ್ನ ಮನೆಗೆ ಹೋಗಬೇಕು ಅಂತ ತಿರುಗಿ ಹೊರಟಾಗ ಶ್ರೀಕೃಷ್ಣ ಅವನ ಎಲ್ಲ ವಸ್ತ್ರಾಭರಣಗಳನ್ನು ತೆಗೆದಿಟ್ಟು ಹೋಗುವಂತೆ ಹೇಳುತ್ತಾನೆ. ನಿಶ್ಚಿಂತನಾಗಿ ತೆಗೆದಿಟ್ಟ ಕುಚೈಲನಿಗೆ ಕೃಷ್ಣ ತನಗೆ ಅನುಗ್ರಹ ಮಾಡಿದ ಅನ್ನುವ ಭಾವನೆಯೇ ಬಂತು ಹೊರತು ತನಗೇನು ಕೊಡಲಿಲ್ಲ ಅನ್ನುವ ಚಿಂತನೆ ಅವನಿಗೆ ಬರಲಿಲ್ಲ. ದರಿದ್ರನಾದ ಪಾಪಿಷ್ಠನಾದ ನಾನೆಲ್ಲಿ, ಲಕ್ಷ್ಮೀಪತಿಯಾದ ಆ ಕೃಷ್ಣನೆಲ್ಲಿ, ಅವನ ದರ್ಶನವೇ ದೊಡ್ಡ ಭಾಗ್ಯ ನನಗೆ ಆಯಿತು. ನನಗೆ ದ್ರವ್ಯವನ್ನು ಕೊಟ್ಟರೆ ನಾನು ಅವನನ್ನು ಆ ದ್ರವ್ಯದ ಮಧ್ಯದಲ್ಲಿ ಎಲ್ಲಿ ಮರೀತೀನೋ ಅನ್ನೋ ಕಾರಣಕ್ಕೆ ಕೃಷ್ಣ ನನಗೆ ಕೊಟ್ಟಿರಲಿಕ್ಕಿಲ್ಲ. ಅದರಿಂದ ಕೃಷ್ಣ ಸ್ಮರಣೆ ನನಗೆ ಕೊಟ್ಟಿದ್ದಾನಲ್ಲ, ಹೀಗೆ ಭಾವಿಸಿದ ಅವನು. ಹಿಂದಿನ ಜ್ಞಾನಿಗಳು ಇದನ್ನು ಅನುಸರಿಸ್ತಾ ಇದ್ದರು. ಅವರಿಗೆ ಸಂಪತ್ತು ಈ ಲೌಕಿಕವಾದ ಸಂಪತ್ತು ಅಲ್ಲವೇ ಅಲ್ಲ. ಅವರು ಬಯಸಿದ ಸಂಪತ್ತು ಸಂಪತ್ ಸಂಸ್ಮರಣಂ ವಿಷ್ಣೋ ವಿಪದ್ ವಿಸ್ಮರಣಂ ಹರೇಹೇ. ಭಗವಂತನ ಸ್ಮರಣೆಯೇ ದೊಡ್ಡ ಸಂಪತ್ತು ಅಂತ ನಂಬಿದವರ ಭಗವದ್ಭಕ್ತರೆಲ್ಲ. ಕಾರಣ ಆ ಸಂಪತ್ತು ನನಗೆ ಕೃಷ್ಣ ಅನುಗ್ರಹಿಸಿದ್ದಾನೆ ಸಾಕು. ಲೌಕಿಕ ಸಂಪತ್ತಿನಿಂದ ಆ ದೊಡ್ಡದಾದ ಸಂಪತ್ತು ಭಗವಂತನ ಸ್ಮರಣೆ ಎಲ್ಲಿ ತಪ್ಪಿ ಹೋಗ್ತದೋ ಅನ್ನುವ ಕಾರಣಕ್ಕೆ ಭಗವಂತ ನನಗೆ ಕೊಟ್ಟಿಲ್ಲ ಅಂತ ಭಾವಿಸಿ ಸಂತೋಷದಿಂದ ತನ್ನ ಮನೆ ಕಡೆಗೆ ಹೊರಟಿದ್ದಾನೆ. ಕೃಷ್ಣನನ್ನು ಮನಸ್ಸಿನ ತುಂಬ ತುಂಬಿಕೊಂಡಿದ್ದಾನೆ. ಸುಂದರವಾದ ಸಚ್ಚಿದಾನಂದ ಮೂರ್ತಿಯನ್ನು ಕಣತುಂಬ ನೋಡಿದ್ದಾದ್ದರಿಂದಾಗಿ ಆ ರೂಪವನ್ನು ಸ್ಮರಣೆ ಮಾಡ್ತಾ ತನ್ನ ಮನೆಯ ಕಡೆಗೆ ಹೊರಟಿದ್ದಾನೆ. ಕೃಷ್ಣ ಸ್ಮರಣೆ ಮಾಡ್ತಾ ಹೊರಟ ಕುಚೈಲನಿಗೆ ಮೈಮೇಲೆ ಹೆಸರು ಬರುವಾಗ ಒಂದು ದೊಡ್ಡ ಪಟ್ಟಣ, ದೊಡ್ಡ ಅರಮನೆಯ ಸುತ್ತಲೂ ಉದ್ಯಾನವನಗಳು, ಅನೇಕ ಜನ ದಾಸದಾಸಿಯರು ಎಲ್ಲ ಇದ್ದಾರೆ. ಅದನ್ನು ನೋಡಿ ಅವನಿಗನ್ನಿಸ್ತು, ನಾನು ಕೃಷ್ಣನನ್ನು ಸ್ಮರಣೆ ಮಾಡುತ್ತಾ ಮತ್ತೆ ದ್ವಾರಕೆಗೆ ಬಂದುಬಿಟ್ಟಿದ್ದೇನೋ ಹೇಗೆ, ಕೃಷ್ಣನ ಅರಮನೆಯಿಂದ ನಾನು ಹೋಗೇ ಇಲ್ಲವೋ ಹೇಗೆ ಅಂತ ಆಶ್ಚರ್ಯಪಟ್ಟು ಅರಮನೆಯನ್ನು ನೋಡುತ್ತಾ ನಿಂತಾಗ ಅನೇಕ ಜನ ದಾಸರು ಮತ್ತೆ ಚಿನ್ನದ ಪಲ್ಲಕ್ಕಿ ಇಟ್ಕೊಂಡ್ಬರ್ತಾರೆ ಕುಚೈಲನನ್ನು ಕರೆದುಕೊಂಡು ಹೋಗಲಿಕ್ಕೆ. ಆಶ್ಚರ್ಯ ಅವನಿಗೆ. ಆ ಹೊತ್ತಿಗೆ ಒಬ್ಬ ಸ್ತ್ರೀ ಒಳ್ಳೆಯ ಆಭರಣಗಳನ್ನು ಮೈತುಂಬ ಹಾಕ್ಕೊಂಡು ಒಳ್ಳೆಯ ರೇಷ್ಮೆ ವಸ್ತ್ರಗಳನ್ನು ಉಟ್ಟು ಬಂದು ಕುಚೈಲನಿಗೆ ನಮಸ್ಕಾರ ಮಾಡ್ತಾಳೆ. ಅವನಿಗೆ ಆಶ್ಚರ್ಯ, ಯಾರು ತಾಯಿ ನೀನು ಅಂತಾನೆ. ಆಗ ಬಂದ ಸ್ತ್ರೀ ನಗುತ್ತಾ ಹೇಳ್ತಾಳೆ, ಸ್ವಾಮಿ ನಾನು ಯಾರೂ ಅಲ್ಲ, ನಿಮ್ಮ ಹೆಂಡತಿ ಸುಕ್ಷಾಮ. ಗುರ್ತು ಸಿಗದಂತೆ ಯಾವಾಗಲೂ ಹರುಕು ಸೀರೆಯಲ್ಲಿ ದರಿದ್ರದ ಮುಖದಲ್ಲಿ ಯಾವ ಆಭರಣ ಹಾಕ್ಕೊಂಡ ಮಾಂಗಲ್ಯದ ಹೊರತು ಇನ್ನೊಂದು ಆಭರಣವನ್ನು ಕಂಡವರಲ್ಲ, ಮೈತುಂಬ ಆಭರಣಗಳನ್ನು ಹಾಕ್ಕೊಂಡಿದ್ದಾಳೆ. ಗುರುತೇ ಸಿಗಲಿಲ್ಲ ಅವನಿಗೆ. ಆಶ್ಚರ್ಯಪಟ್ಟ, ಏನಿದು ಅರಮನೆ, ಏನಿದು ಚಿನ್ನದ ಪಲ್ಲಕ್ಕಿ, ಏನು ಈ ವಸ್ತ್ರ ಆಭರಣಗಳು ಎಲ್ಲಿಂದ ಬಂತು, ಯಾರು ಕೊಟ್ಟರು? ಸುಕ್ಷಾಮ ಹೇಳ್ತಾಳೆ, ಕೃಷ್ಣ ಅನುಗ್ರಹಿಸಿ ಕೊಟ್ಟದ್ದು. ಬೇರೆ ಯಾರು ಕೊಟ್ಟರೆ ಇಷ್ಟು ಕೊಟ್ಟಾರು, ಅಪಾರವಾಗಿ ಕೊಡಬೇಕಾದ್ರೆ ಅದು ಕೃಷ್ಣ ಮಾತ್ರ. ಕರುಣಾ ಸಮುದ್ರ ಶ್ರೀಕೃಷ್ಣ ಕೊಟ್ಟ ಸಂಪತ್ತಿದು ಅಂತ ಹೇಳಿದಾಗ ಕುಚೈಲ ಕಣ್ಣೀರು ಹಾಕ್ತಾನೆ ಆನಂದದಿಂದ. ಕೃಷ್ಣ, ನಾನು ಮೈ ಮೇಲೆ ಹಾಕ್ಕೊಂಡ ವಸ್ತ್ರ ಆಭರಣಗಳನ್ನು ಕಸಿದುಕೊಂಡ ಹಾಗೆ ಮಾಡಿ ನಾನು ವಿಚಲಿತನಾಗ್ತೇನೋ ಅಂತ ಭಾವಿಸಿ ಈಗ ವಿಚಲಿತನಾಗದೇ ಇರುವಾಗ ನನಗೆ ಇಷ್ಟು ಅಪಾರವಾದ ಸಂಪತ್ತು ಕೊಟ್ಟಿದ್ದೀಯಲ್ಲ ತಂದೆ, ಏನು ನೀನು ಅಪಾರವಾದ ಕರುಣೆ ಅಂತ ಸ್ಮರಿಸ್ತಾ ಸುಕ್ಷಾಮಾಳನ್ನು ಕುರಿತು ಕುಚೈಲ ಒಂದು ಮಾತು ಹೇಳ್ತಾನೆ. ಕುಚೈಲ, ಸುಕ್ಷಾಮ ನಾನೊಂದು ಮಾತು ಹೇಳ್ತೇನೆ ಕೇಳ್ತೀಯಾ ಅಂದ. ಸುಕ್ಷಾಮ ಅಂದ್ಲು, ಇಡೀ ಜೀವನ ನೀವು ಹೇಳಿದಂತೆ ನಿಮಗೆ ಹೊಂದಿ ನಡೆದವಳು ನಾನು.
ಯಾವತ್ತೂ ನಿಮ್ಮ ಮಾತು ಮೀರಿದವಳಲ್ಲ, ಇವತ್ತ್ಯಾಕೆ ಈ ಸಮಸ್ಯೆ ಬಂತು? ಕುಚೇಲ ಅಂತಾನೆ, ಇಷ್ಟು ದಿನ ನಡೆದದ್ದು ಬೇರೆ, ಇವತ್ತು ನಾನು ಹೇಳಿದ್ದನ್ನು ಕೇಳ್ತೀಯಾ? ಸುಕ್ಷಾಮ ಹೇಳಿದ್ಲು, ನಿಮಗೆ ಸಂತೋಷವಾಗ್ತದಾದರೆ ನಾನು ಹಾಗೇ ಇರ್ತೇನೆ, ಏನು ಹೇಳ್ರಿ? ಆಗ ಕುಚೇಲ ಅಂದ, ನೀನು ಸುಕ್ಷಾಮ ಆಗಿ ಕಾಣಬೇಕಾದರೆ ಈ ವಸ್ತ್ರ ಆಭರಣಗಳು ನಿನಗೆ ಶೋಭಿಸೋಲ್ಲ. ನಾವು ಬ್ರಾಹ್ಮಣರು, ಭಗವದ್ಭಕ್ತರು, ಕೃಷ್ಣ ಹೇಗಿಟ್ಟಿದ್ನೋ ಹಾಗೇ ಇರೋಣ, ಇದು ಯಾವುದು ಬೇಡ, ಈ ವಸ್ತ್ರ ಆಭರಣಗಳು ಬೇಡ, ನಿನ್ನ ಹಳೆಯ ಹರಕು ಸೀರೆ ಅದೇ ನಿನಗೆ ಭೂಷಣ, ಬ್ರಾಹ್ಮಣರು ಹಾಗೇ ಇರಬೇಕು, ಬೇಡ ಇದೆಲ್ಲ. ಇದರಿಂದ ಕೃಷ್ಣನ ಮರವು ಬರ್ತದೆ, ಭಗವಂತನ ಮರವು ಬಂದು ಈ ಸಂಪತ್ತು ತಗೊಂಡು ನಾವೇನು ಮಾಡಬೇಕಾಗಿದೆ? ಭಗವಂತನ ವಿಸ್ಮೃತಿಗೆ ಕಾರಣವಾದ ಈ ಲೌಕಿಕ ಸಂಪತ್ತಿನಿಂದ ಆದಷ್ಟು ದೂರ ಇರಬೇಕು, ಇದು ಬೇಡ. ತಕ್ಷಣ ಆ ತಾಯಿ ಏನು ವಿರಕ್ತಳು ನೋಡ್ರಿ, ಎಲ್ಲ ವಸ್ತ್ರ ಆಭರಣಗಳನ್ನು ತೆಗೆದು ತನ್ನ ಹಳೆಯ ಸೀರೆಯನ್ನೇ ಉಟ್ಟು ಬಂದಿದ್ದಾಳೆ. ನೋಡಿ, ಕುಚೇಲನಿಗೆ ಸಂತೋಷ ಆಯಿತು. ಆಗ ಕೃಷ್ಣ ತಕ್ಷಣ ಪ್ರತ್ಯಕ್ಷ ಆಗ್ತಾನಲ್ಲಿ. ಕುಚೇಲ, ಇಂದಿನಿಂದ ನೀನು ಕುಚೇಲನಲ್ಲ, ಇಂದಿನಿಂದ ನೀನು ಸುಧಾಮ. ಧಾಮ ಅಂದರೆ ಅರಮನೆ, ಸುಧಾಮ. ನಿನಗಾಗಿ ಒಳ್ಳೆಯ ಅರಮನೆ, ಪಟ್ಟಣದಂತಿರುವ ಒಳ್ಳೆಯ ಅರಮನೆಯನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಇನ್ನು ಮೇಲೆ ಈ ಅರಮನೆಯಲ್ಲಿ ಸಕಲ ಸೌಭಾಗ್ಯಗಳಿಂದ ಕೂಡಿಕೊಂಡು ಸುಖವಾಗಿ ನೀನಿರಬೇಕು. ನೀನು ಸುಧಾಮ ಇಂದಿನಿಂದ, ಕುಚೇಲನಲ್ಲ. ನನ್ನ ತಂಗಿ, ಅವಳ ಜೊತೆಯಲ್ಲಿ ನೀನು ಸುಖವಾಗಿರಬೇಕು, ಇದೆಲ್ಲ ನಾನು ಕೊಟ್ಟದ್ದು. ಹಾಗಾಗಿ ದೈವೀ ಸಂಪದ್ ವಿಮೋಕ್ಷಾಯ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಈ ಮಾತನ್ನು. ಇದು ದೈವಾನುಗ್ರಹದಿಂದ ಬಂದದ್ದು, ನಾನು ಪ್ರೀತಿಯಿಂದ ಕೊಟ್ಟದ್ದು, ದೇವರು ಪ್ರೀತಿಯಿಂದ ಕೊಟ್ಟದ್ದಾದ್ದರಿಂದಾಗಿ ದೇವರ ವಿಸ್ಮೃತಿ ಈ ಸಂಪತ್ತಿನಿಂದ ಬರೋಲ್ಲ. ಯಾವುದು ರಾಜಸ ಸಂಪತ್ತು, ಯಾವುದು ತಾಮಸ ಸಂಪತ್ತು, ಅದು ಭಗವಂತನ ವಿಸ್ಮೃತಿಗೆ ಕಾರಣವಾಗ್ತದೆ. ಇದು ದೈವಿ ಸಂಪತ್ತು, ಇದು ಭಗವಂತನ ಸ್ಮೃತಿಗೆ ಬಾಧಕ ಆಗಲ್ಲ, ಅದಕ್ಕೆ ಪೋಷಕವಾಗ್ತದೆ. ಕಾರಣ ನಿತ್ಯ ನಿರಂತರದಲ್ಲಿ ನನ್ನ ಸ್ಮರಣೆ ಮಾಡ್ತಾ ಈ ಸಂಪತ್ತನ್ನು ಉಪಭೋಗ ಮಾಡ್ತಾ ನೀನು ಸುಖವಾಗಿ ಇರು ಅಂತ ಕೃಷ್ಣ ಅಪಾರವಾದ ಸಂಪತ್ತನ್ನು ಸುಧಾಮಪುರಿ ಅನ್ನತಕ್ಕಂತಹ ಒಂದು ಪಟ್ಟಣವನ್ನೇ ಅವನಿಗೆ ನಿರ್ಮಾಣ ಮಾಡಿ ಕೊಟ್ಟು ಅನುಗ್ರಹ ಮಾಡಿದ ಅನ್ನುವ ಕಥೆಯನ್ನು ಉಪಾಖ್ಯಾನದಲ್ಲಿ ಹೇಳಿದ ಶುಕಾಚಾರ್ಯರು ಸಂದೇಶವನ್ನು ಕೊಡ್ತಾರೆ. ಈ ಕಥೆಯ ಸಂದೇಶ ಅದು ಅವಶ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು. ಅದೇ ದಾಸರು ಇಷ್ಟೆಲ್ಲ ಸ್ಮರಣೆಯಲ್ಲಿ ಇಟ್ಟುಕೊಂಡು ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥವನ್ನು ಕೊಟ್ಟ ಅನ್ನುವಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ಶುಕಾಚಾರ್ಯರು. ಏನದು ಅಂದರೆ ಅದನ್ನು ಕೂಡ ಅವಶ್ಯವಾಗಿ ತಿಳಿಯಬೇಕಾದದ್ದಿಲ್ಲ. ಭಗವಂತ ತನ್ನವರಿಗೆ ಕೊಡೋದೇ ಇಲ್ಲ ಅಂತಿಲ್ಲ, ಕೊಡ್ತಾನೆ. ಭಗವದ್ಭಕ್ತರಿಗೆ ಕೊಡ್ತಾನೆ. ಯಾವಾಗ ಕೊಡ್ತಾನೆ ಅಂದರೆ, ಇವರಿಗೆ ಅಪಾರವಾದ ಸಂಪತ್ತನ್ನು ಕೊಟ್ಟಾಗ ಇವರು ನನ್ನನ್ನು ಮರೆಯೋದಿಲ್ಲ ಅಂತ ಅವನಿಗೆ ಯಾವಾಗ ನಿರ್ಣಯ ಆಗ್ತದೋ ಆಗ ಕೊಡ್ತಾನೆ. ಇವರಿಗೆ ಸಂಪತ್ತನ್ನು ಕೊಟ್ಟರೆ ನನ್ನನ್ನು ಮರೀತಾರೆ ಅಂದ್ಕೊಂಡ್ರೆ ಭಗವಂತ ಕೊಡಲ್ಲ. ನಾನಾ ವಿಧವಾದ ಪರೀಕ್ಷೆಗಳನ್ನು ಮಾಡ್ತಾನೆ. ಪರೀಕ್ಷೆಗಳಲ್ಲಿ ಅವನು ತೇರ್ಗಡೆಯಾಗಿ ಯಾವ ಕಾಲಕ್ಕೂ ಇವನ ಭಗವಂತನ ವಿಸ್ಮೃತಿಯನ್ನು ಹೊಂದಲ್ಲ ಅಂತ ಭಗವಂತನಿಗೆ ಖಾತ್ರಿಯಾದಾಗ ಅಪಾರವಾದ ಸುಧಾಮನಿಗೆ ಕೊಟ್ಟಂತೆ ಅಪಾರವಾದ ಸಂಪತ್ತನ್ನು ಕೊಡ್ತಾನೆ ಅನ್ನುವಲ್ಲಿ ದಾಸ ಪರಂಪರೆಯಲ್ಲಿ ಇದಕ್ಕೊಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಮನೆಯಲ್ಲಿ ಮಗುವಿಗೆ ಕಾಯಿಲೆ ಆಯಿತು, ಜ್ವರ ಬಂದು ತಾಯಿ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ್ತಾಳೆ. ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾಳೆ. ಪರೀಕ್ಷೆ ಮಾಡಿ ಔಷಧವನ್ನು ಕೊಟ್ಟ ವೈದ್ಯರು ಹೇಳ್ತಾರೆ, ತಾಯಿ, ಈ ಮಗುವಿಗೆ ಔಷಧ ಮಾತ್ರ ಕೊಡುವುದರಿಂದ ಜ್ವರಬಾಧೆ ಬೇಗ ಪರಿಹಾರ ಆಗಲ್ಲ. ಔಷಧದಂತೆ ಉಪಚಾರ ಸ್ವಲ್ಪ ಪಥ್ಯದಲ್ಲಿ ಇಡಬೇಕು. ಕರಿದ ಪದಾರ್ಥಗಳನ್ನು, ಹುರಿದ ಪದಾರ್ಥಗಳನ್ನು ಅಂಥದ್ದೆಲ್ಲ ಮಗುವಿಗೆ ಕೊಡದೆ ಹಾಲು ಅನ್ನ, ಮೆತ್ತನೆಯ ಹಾಲು ಅನ್ನ ಅಷ್ಟು ಮಾತ್ರ ಕೊಟ್ಟರೆ ಸಾಕು, ಸಪ್ಪನೆಯ ಹಾಲು ಅನ್ನ. ಇದರ ಹೊರತು ಬೇರೆ ಆಹಾರ ಕೊಡಬೇಡ. ಔಷಧವನ್ನು ಕೊಡು, ಪಥ್ಯದಲ್ಲಿ ಇಡ ಮಗುವನ್ನು, ಆಗ ಜ್ವರಬಾಧೆ ಬೇಗ ಪರಿಹಾರವಾಗ್ತದೆ ಅಂತ ವೈದ್ಯರು ಸಲಹೆ ಕೊಟ್ಟು ಕಳಿಸ್ತಾರೆ. ಸಲಹೆ ಕೊಟ್ಟು ಕಳಿಸಿದಾಗ ಆ ಒಂದು ವಾರ ಔಷಧ ಕೊಟ್ಟಿರ್ತಾನೆ ಅವನು. ಒಂದು ವಾರದೊಳಗೆ ಮನೆಯೊಳಗೆ ಏನೋ ಒಂದು ಉತ್ಸವದ ಕಾರ್ಯಕ್ರಮ, ಯಾವುದೋ ಒಂದು ಹಬ್ಬದ ಒಂದು ಕಾರ್ಯಕ್ರಮಕ್ಕಾಗಿ ಅನೇಕ ಜನ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟಿದ್ದಾರೆ, ಮುತ್ತೈದೆಯರಿಗೆ ಆಮಂತ್ರಣ ಕೊಟ್ಟಿದ್ದಾರೆ.
ಒಳ್ಳೊಳ್ಳೆ ಅಡಿಗೆಗಳನ್ನು ಮಾಡಿದ್ದಾರೆ, ಕರಿದ ಪದಾರ್ಥಗಳನ್ನೆಲ್ಲ ಮಾಡಿದ್ದಾರೆ. ಬ್ರಾಹ್ಮಣರಿಗೆಲ್ಲ ಊಟ ಮಾಡಿಸ್ತಾ ಒತ್ತಾಯ ಮಾಡಿ ಆ ಕರಿದ ಪದಾರ್ಥಗಳನ್ನೆಲ್ಲ ಹಾಕ್ತಾ ಸ್ವೀಕಾರ ಮಾಡಿರಿ, ಸಾವಕಾಶ ಆಗಲಿ, ಹೀಗೆಲ್ಲ ಉಪಚಾರ ಮಾಡ್ತಾ ಆ ಪದಾರ್ಥಗಳನ್ನೆಲ್ಲ ಬಡಿಸ್ತಾ ಇದ್ದಾರೆ. ಈ ಚಿಕ್ಕ ಮಗು ಕಾಯಿಲೆಯಲ್ಲಿತ್ತು, ಆ ಮಗುವಿಗೆ ಆಸೆ ಹುಟ್ಟಲ್ವಾ, ಅವರೆಲ್ಲ ಬೇಡ ಬೇಡ ಅಂದರೆ ನಮ್ಮ ಹಿರಿಯರು ಅವರಿಗೆ ಹಾಕಿ ತಿನ್ನಿಸ್ತಾ ಇದ್ದಾರೆ. ನನಗೂ ಬೇಕು ಅಂತ ಆ ಚಿಕ್ಕ ಮಗು ಹಠ ಮಾಡಿತು, ನನಗೂ ಆ ಪದಾರ್ಥ ಕರಿದ ಪದಾರ್ಥ ಬೇಕು, ಹಠ ಮಾಡಿತು. ಹಠ ಮಾಡಿದರೆ ಯಾವ ತಾಯಿಯೂ ಕೊಡಲ್ಲ. ಯಾಕೆ ಕೊಡಲ್ಲ? ಕೊಟ್ಟರೆ ಇದಕ್ಕೆ ಜ್ವರದ ಬಾಧೆ, ಜ್ವರ ಮತ್ತೆ ಉಮ್ಮಳಿಸಿ ಹೆಚ್ಚಾಗಬಹುದು, ವೈದ್ಯರು ಕೊಡಬಾರದು ಅಂತ ಹೇಳಿದ್ದಾರೆ, ಪಥ್ಯದಲ್ಲಿಡಬೇಕು ಅಂತ ಹೇಳಿದ್ದಾರೆ. ಕಾರಣ ಇದಕ್ಕೆ ಅಪಥ್ಯವಾದ ಪದಾರ್ಥಗಳನ್ನು ತಿನ್ನಿಸಿದರೆ ಜ್ವರ ಉಲ್ಬಣ ಆಗ್ತದೆ, ಅದಕ್ಕೆ ಜೀವಕ್ಕೆ ಹಾನಿ ಆಗ್ತದೆ. ಕಾರಣ ತಾಯಿ ಕೊಡಲ್ಲ, ಕೊಡದೇ ಇರುವುದೇ ಅಂತಃಕರಣ, ತಾಯಿಯ ವಾತ್ಸಲ್ಯ. ಅಯ್ಯೋ ಎಂತಹ ಕೆಟ್ಟ ಇದ್ದಾಳೆ ತಾಯಿ, ಮಗು ಅಷ್ಟು ಅಳ್ತಾ ಇದೆ, ನಮಗೆ ಬೇಡ ಅಂದರೆ ಹಾಕ್ತಾ ಇದ್ದಾಳೆ, ಆ ಮಗು ಬೇಡಿದರೆ ಕೊಡ್ತಾ ಇಲ್ಲ, ಎಷ್ಟು ನಿಷ್ಕರುಣಿ ಆ ಮಗುವಿನ ವಿಚಾರದಲ್ಲಿ ತಾಯಿ ಅಂತ ಯಾರೂ ತಿಳಿಯಲ್ಲ. ತಾಯಿ ಕೊಡದೇ ಇರೋದೇ ಅವಳ ಅಂತಃಕರಣ, ಅವಳ ವಾತ್ಸಲ್ಯ ಅಂತಲೇ ಭಾವಿಸ್ತಾರೆ. ಒಂದು ವಾರ ಪಥ್ಯದಲ್ಲಿಟ್ಟು ವಾರದ ನಂತರದಲ್ಲಿ ತಾಯಿ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ್ತಾಳೆ. ಪರೀಕ್ಷೆ ಮಾಡಿದ ವೈದ್ಯರು ಆ ಮಗುವಿಗೆ ಯಾವ ಜ್ವರ ಬಾಧೆ ಇಲ್ಲ, ಔಷಧ ಪಥ್ಯ ಚೆನ್ನಾಗಿ ಮಾಡಿಸಿದ್ದೀರಿ, ಇನ್ನು ಏನು ಬೇಕಾದರೂ ತಿನ್ನಿಸಬಹುದು ಅಂತ ಹೇಳಿದಾಗ ಮನೆಗೆ ಕರೆ ತಂದ ತಾಯಿ ಅವತ್ತು ಯಾವ ಹಬ್ಬದ ವಾತಾವರಣ ಇಲ್ಲ, ಯಾರಿಗೂ ಆಮಂತ್ರಿಸಿಲ್ಲ. ಆದರೆ ಮಗುವಿಗಾಗಿ ಮತ್ತೆ ಕರಿದ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಮಾಡಿ ಆ ಮಗುವಿಗೆ ಯಥೇಚ್ಛವಾಗಿ ಊಟ ಮಾಡಿಸ್ತಾಳೆ. ತನ್ನು ಅವತ್ತು ಕೇಳಿದ್ರಿ ಕೊಟ್ಟಿದ್ದಿಲ್ಲ, ಇವತ್ತು ನೀನು ಕೇಳಿಲ್ಲ ನಾನೇ ಕೊಡ್ತಾ ಇದ್ದೀನಿ, ಬೇಕಾದಷ್ಟು ತಿನ್ನು ಅಂತ ತಿನ್ನಿಸ್ತಾಳೆ. ಅಂದು ಕೊಡದೇ ಇದ್ದದ್ದೇ ಅಂತಃಕರಣ, ಇವತ್ತು ಕೊಟ್ಟದ್ದೇ ಅಂತಃಕರಣ. ಇದೇ ತಾಯಿಯ ವಾತ್ಸಲ್ಯ. ಹಾಗೆ ಭಗವಂತನೂ ಕೂಡ ಭಕ್ತರಿಗೆ ಆ ಮಾತ್ರ ವಾತ್ಸಲ್ಯವನ್ನು ತೋರಿಸ್ತಾನೆ ಅಂತ ಹರಿದಾಸರು. ಯಾವಾಗ ಇವರಿಗೆ ಸಂಪತ್ತು ಕೊಟ್ಟಾಗ ಈ ಸಂಸಾರದ ರೋಗದಿಂದ ಗ್ರಸ್ತರಾಗಿದ್ದಾರೆ ಇವರು. ಈ ಸಂಸಾರದ ರೋಗದಿಂದ ಗ್ರಸ್ತರಾದ ಭಗವದ್ಭಕ್ತರಿಗೆ ಈ ಸಂಪತ್ತು ಅನ್ನೋದಕ್ಕಂಥದ್ದು ಅಪಥ್ಯ ಇದ್ದ ಹಾಗೆ, ಭಗವಂತನನ್ನು ಮರಿಲಿಕ್ಕೆ ಕಾರಣವಾಗ್ತದೆ. ಕಾರಣ ಭಗವಂತ ಭಗವದ್ಭಕ್ತರಿಗೆ ಅವನ ವಿಸ್ಮೃತಿಗೆ ಕಾರಣವಾದ ಸಂಪತ್ತನ್ನು ಕೊಡೋದೇ ಇಲ್ಲ ಅಂತಿಲ್ಲ, ಭಕ್ತರಿಗೆ ಕೊಡ್ತಾನೆ. ಯಾವಾಗ ನಾನು ಇವರಿಗೆ ಸಂಪತ್ತನ್ನು ಕೊಟ್ಟಾಗ ಇವರು ನನ್ನನ್ನು ಮರೆಯೋದಿಲ್ಲ ಅಂತ ಅವನಿಗೆ ಖಾತ್ರಿ ಆದಾಗ, ಅಪಥ್ಯವನ್ನು ತಿನ್ನಿಸಿದರೆ ಇವನಿಗೆ ರೋಗದ ಬಾಧೆ ಇನ್ನಿಲ್ಲ ಅಂತ ತಾಯಿಗೆ ಯಾವಾಗ ಖಾತ್ರಿ ಆಗ್ತಾರೋ ಆವಾಗ ಮಾಡಿ ತಿನ್ನಿಸ್ತಾಳೆ ಅಲ್ವಾ. ಹಾಗೆ ಭಗವಂತ ಯಾವಾಗ ಇವರಿಗೆ ಸಂಪತ್ತು ಕೊಟ್ಟರೆ ಇವರಿಗೆ ನನ್ನ ವಿಸ್ಮೃತಿ ಬರೋದಿಲ್ಲ ಅಂತ ಅವನಿಗೆ ಖಾತ್ರಿ ಆಗ್ತಾರೋ ಆಗ ಅಪಾರವಾದ ಸಂಪತ್ತನ್ನು ಕೊಡ್ತಾನೆ. ಹಾಗೆ ಸುಧಾಮ ಅಪಾರವಾದ ಸಂಪತ್ತನ್ನು ಶ್ರೀಕೃಷ್ಣನಂತೆ ಪಡೆಯುತ್ತಾನೆ. ಹೀಗೆ ಆ ಕೃಷ್ಣ ಅವನು ಕೊಟ್ಟದ್ದೇನು ಒಂದು ಹಿಡಿ ಅವಲಕ್ಕಿ, ಆದರೆ ಕೃಷ್ಣ ಕೊಟ್ಟದ್ದು ಅಪಾರವಾಗಿರತಕ್ಕಂತಹ ಒಂದು ಪುರವೇ, ಸುಧಾಮಪುರಿ ಅನ್ನತಕ್ಕಂತಹ ಅದ್ಭುತವಾದ ಪುರವನ್ನು ನಿರ್ಮಾಣ ಮಾಡಿ ಅಪಾರವಾದ ಸೌಭಾಗ್ಯ ಸಂಪತ್ತುಗಳನ್ನು ಕೊಟ್ಟಿದ್ದಾನೆ. ಜೊತೆಯಲ್ಲಿ ತನ್ನ ಸ್ಮರಣೆಯೂ ಕೂಡ ತಪ್ಪದಂತೆ ಅವನಿಗಿರಲಿ ಅಂತ ಅನುಗ್ರಹ ಮಾಡಿದ್ದಾನೆ. ಇದು ಕೃಷ್ಣನ ಕಾರುಣ್ಯ, ಭಕ್ತರಲ್ಲಿ ಭಗವಂತ ತೋರಿಸುವ ಕಾರುಣ್ಯ, ಭಕ್ತರಿಗೆ ಅವನ ಅನುಗ್ರಹ ಮಾಡತಕ್ಕಂತಹ ರೀತಿ ಇದು ಬಲು ವಿಚಿತ್ರವಾದದ್ದು, ಅಪಾರವಾದದ್ದು ಅವನ ಕಾರುಣ್ಯ ಅನ್ನುವಂತೆ ಆ ಕಥೆಯನ್ನು, ಇಷ್ಟೆಲ್ಲ ಕಥೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರು ಆ ಪದ್ಯದಲ್ಲಿ ಅಂತಾರೆ, ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಕೊಟ್ಟದ್ದು ಒಂದು ಹಿಡಿ ಅವಲಕ್ಕಿ ಆದರೂ ಕೂಡ ಅಪಾರವಾದ ಅಖಿಲಾರ್ಥ, ಏನೇನು ಅವನ ಯೋಗ್ಯತೆಗೆ ಕೊಡಬೇಕೋ ಅಷ್ಟೂ ಪದಾರ್ಥಗಳನ್ನು, ಇಷ್ಟಾರ್ಥಗಳನ್ನು ಅವನಿಗೆ ಕೊಟ್ಟು ಅನುಗ್ರಹಿಸಿದ ಪರಮ ಕರುಣಾಮೂರ್ತಿಯಾದ ಶ್ರೀಕೃಷ್ಣ ಅನ್ನುವಂತೆ ಅವನ ಕಾರುಣ್ಯವನ್ನು ಈ ಪದ್ಯದಲ್ಲಿ ಚಿಂತನೆ ಮಾಡಿದ್ದಾರೆ. ಹೀಗೆ ಪುಂಡಲೀಕನ ಕಥೆ, ಪ್ರಾಸಂಗಿಕವಾಗಿ ಸುಧಾಮನ ಕಥೆಯನ್ನು ಕೂಡ ನಾವು ಚಿಂತನೆ ಮಾಡಿದ್ದೇವೆ. ಇನ್ನು ಉಳಿದದ್ದು ಚೈದ್ಯನ ಕಥೆ, ಶಿಶುಪಾಲನ ಕಥೆ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ, ಶಿಶುಪಾಲನಿಗೆ ಅನುಗ್ರಹಿಸಿದ ಕಥೆ ಬಹಳ ಸ್ವಾರಸ್ಯಕರವಾದದ್ದು. ಅದು ಕೂಡ ಅದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.